ಹಾಯ್ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡೋರು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ನಾವು ಇವತ್ತು ಹೋಗ್ತಾ ಇರೋದು ಬಂದು ಚಿಕ್ಕದೇವಮ್ಮನ ಬೆಟ್ಟ ಅಂತ. ನನಗೆ ಜಾಸ್ತಿ ಹೋಗಬೇಕು ಅನ್ನೋ ಪ್ಲೇಸ್ಗಳು ಇಷ್ಟ ಆಗೋದು ಅಂದರೆ ಒಂದು ಬೆಟ್ಟಗಳು, ಇನ್ನೊಂದು ಕಾಡಂತರ ಇರೋ ಪ್ಲೇಸ್ಗಳು, ಜೊತೆಗೆ ದೇವಸ್ಥಾನಗಳು. ಇಷ್ಟು ಅಂದರೆ ತುಂಬ ಇಷ್ಟ ಆಗುತ್ತೆ. ಬೇರೆ ಪ್ಲೇಸ್ನ ನೋಡೋಕ್ಕಿಂತ ಜಾಸ್ತಿ ಖುಷಿಯಾಗುತ್ತೆ, ಹಾಗೆ ಮನಸ್ಸಿಗೂ ಕೂಡ ನೆಮ್ಮದಿ ಸಿಗುತ್ತೆ. ಹಾಗೆ ನಾವು ವಿಡಿಯೋನ ಇವಾಗ ಸ್ಟಾರ್ಟ್ ಮಾಡಿದ್ವಿ. ಹಾಗೆಯೇ ಹೋಗ್ತಾ ಇರಬೇಕಾದ್ರೆ ಮಧ್ಯದಲ್ಲಿ ಮರಗಳು ಸಿಕ್ತು. ಆ ಮರಗಳು ಎಷ್ಟು ಚೆನ್ನಾಗಿದೆ ನೋಡೋಕ್ಕೆ ಅಂದರೆ ಎರಡು ಕಣ್ಣು ಸಾಲದು. ಯಾಕೆ ಅಂದರೆ ಸಿಟಿ ಕಡೆ ನಾವು ನೋಡೋಕ್ಕೆ ಈ ಥರ ಮರಗಳು ಸಿಗ್ತಾ ಇದೆ ಅಂದರೆ ಏನೋ ಒಂಥರ ಖುಷಿ. ಯಾಕಂದರೆ ಎಲ್ಲ ಕಡೆ ಮರಗಳನ್ನ ಕಡಿದು ರೋಡ್ ಮಾಡ್ತಾ ಇರೋದ್ರಿಂದ ಇಲ್ಲಿ ನೋಡಿದ್ರೆ ಅಂದರೆ ನಮ್ಮ ಮೈಸೂರಿನಲ್ಲಿ ಹೋಗ್ತಾ ಇರೋ ರೋಡಲ್ಲಿ ಆ ಕಡೆ ಈ ಕಡೆ ರೋಡಿದೆ, ಮಧ್ಯ ಮರಗಳಿದೆ. ಅದನ್ನು ನೋಡೋಕ್ಕೆ ಕೂಡ ತುಂಬ ಚೆನ್ನಾಗಿರುತ್ತೆ. ಈ ಥರ ಹಸಿರುಗಳನ್ನು ನೋಡೋದ್ರಿಂದ ನಮಗೆ ಏನು ಯೂಸ್ ಆಗುತ್ತೆ ಅಂತ ಅಂದರೆ, ಇವಾಗ ಸ್ವಲ್ಪ ಹೈಯಲ್ಲಿ ಪ್ರಾಬ್ಲಮ್ ಇರುತ್ತೆ ಅಂದರೆ ಕಣ್ಣಲ್ಲಿ ಏನಾದರೂ ಸಮಸ್ಯೆಗಳು, ಸ್ವಲ್ಪ ದೂರದೃಷ್ಟಿ ಕಡಿಮೆ, ಆ ಥರ ಏನಾದರೂ ಸಮಸ್ಯೆಗಳಿದೆ ಅಂದ್ರೂ ಕೂಡ ನಾವು ಹಸಿರನ್ನ ನೋಡೋದ್ರಿಂದ ನಮ್ಮ ಕಣ್ಣು ರಿಯಾಕ್ಟ್ ಮಾಡುತ್ತೆ ಅಂತಲೂ ಕೂಡ ಹೇಳ್ಬೋದು. ಮರಗಳಿಂದ ತುಂಬ ಯೂಸಸ್ಗಳಂತೂ ಕಾಣಿಸ್ತೀವಿ. ಹಾಗೆಯೇ ಒಂದು ಗಾದೆನೂ ಇದೆ, ಮನೆಗೊಂದು ಮರ ಊರಿಗೊಂದು ವನ ಅಂತಲೂ ಕೂಡ ಇರುತ್ತೆ. ಹಾಗಾಗಿ ಈ ಥರ ಮರಗಳನ್ನ ನೋಡಿ ನನಗಂತೂ ತುಂಬ ಖುಷಿಯಾಯಿತು. ಯಾಕೆಂದರೆ ಈ ಸೈಡು ನಾನು ಯಾವತ್ತೂ ಕೂಡ ಬಂದಿರಲಿಲ್ಲ. ಯಾಕಂದರೆ ಮೈಸೂರಲ್ಲಿ ಇರೋದ್ರಿಂದ ಒಳಗಡೆ ಇಷ್ಟು ಒಟ್ಟಿಗೆ ಮರಗಳು ನಮಗೆ ಸಿಗಲ್ಲ ನೋಡೋಕ್ಕೆ. ಸೊ ಇಲ್ಲಿ ನೋಡಿ ತುಂಬ ಖುಷಿಯಾಯಿತು. ಇದು ನೀವು ಎಲ್ಲಾದರೂ ಈ ಪ್ಲೇಸ್ಗಳನ್ನ ನೋಡಿದರೆ ಕಮೆಂಟ್ ಮಾಡಿ. ನಾವು ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ. ಯಾಕೆಂದರೆ ನಾವು ಕೂಡ ತುಂಬ ದಿನ ಆಗಿತ್ತು ನಾವು ಚಿಕ್ಕದೇವಮ್ಮನ ಬೆಟ್ಟಕ್ಕೆ ಹೋಗಿ. ಆಲ್ಮೋಸ್ಟ್ ಅಲ್ಲಿ 2-3 ವರ್ಷ ಆಗಿರ್ಬೋದು ಅನಿಸುತ್ತೆ. ಆವಾಗ ಹೋಗಿದ್ದು. ನಾವು ಎಷ್ಟೋ ಟೈಮ್ ಅಂದ್ಕೊಳ್ತೀವಿ ಹೋಗಬೇಕು ಅಂತ. ಬಟ್ ದೇವ್ರಿಗೆ ಯಾವಾಗ ಕರ್ಸ್ಕೋಬೇಕು ಅಂತ ಅನಿಸಿರುತ್ತೋ ಅವಾಗ ಮಾತ್ರ ನಮ್ಮನ್ನು ಕರ್ಸ್ಕೊಳ್ಳೋದು ಅನ್ನೋ ನಂಬಿಕೆ. ಯಾಕೆ ಅಂತಂದರೆ ನಾವು ಏನೇ ಮಾಡಿದ್ರೂ ಭಗವಂತನ ಮೇಲೆ ನಂಬಿಕೆ ಇಟ್ಟಿರ್ತೀವಿ. ನಾನು ಎಸ್ಪೆಷಲಿ ಮನುಷ್ಯನ ಜಾಸ್ತಿ ನಂಬಲ್ಲ, ಹಾಗಂತ ನಮ್ಮದೇನೂ ಇರಲ್ಲ ಅಂತಲ್ಲ. ಕೆಲವೊಬ್ಬರು ಮಾತ್ರ ನಂಬ್ತೀನಿ, ಕೆಲವೊಬ್ಬರನ್ನ ಹಾಗೆ ಸುಮ್ಮನೆ ಇಗ್ನೋರ್ ಮಾಡ್ತೀನಿ ಅಷ್ಟೇ. ಬಟ್ ದೇವ್ರನ್ನಂತೂ ನಾನು ಪರ್ಫೆಕ್ಟಾಗಿ ನಾನು ಅವ್ರನ್ನೇ ನಂಬೋದು. ನಾನು ಏನೇ ಕೇಳಬೇಕಂದ್ರೂ ಜಾಸ್ತಿ ಅವ್ರ ಹತ್ರನೇ ಕೇಳೋದು. ಯಾಕಂದರೆ ಅದು ಆಗುತ್ತೆ ಲೈಫಲ್ಲಿ ಖಂಡಿತವಾಗೂ. ಅದಕ್ಕೋಸ್ಕರ ನಮ್ದು ಏನೇ ಬೇಡಿಕೆಗಳಿದ್ರೂ ಜಾಸ್ತಿ ನಾನು ದೇವ್ರ ಹತ್ರ ಕೇಳೋದ್ರಿಂದ ನನ್ನ ವ್ಲಾಗ್ಗಳು ಪ್ರತಿಯೊಂದು ಕೂಡ ಬರೀ ದೇವಸ್ಥಾನ, ಈ ಥರ ಯಾವುದಾದ್ರು ಪ್ಲೇಸು, ಅದರಲ್ಲಿ ದೇವ್ರಿರೋ ಅಂಥದ್ದು ಅದೇ ಪ್ಲೇಸ್ಗಳನ್ನ ಜಾಸ್ತಿ ನಾನು ನನ್ನ ಯೂಟ್ಯೂಬ್ ಚಾನಲಲ್ಲಿ ವೀಡಿಯೋಸ್ಗಳನ್ನು ಹಾಕೋದು. ಮಾಮೂಲಿ ಬ್ಲಾಗ್ಸ್ಗಳನ್ನ ಮಾಡಬೇಕು ಅಂತ ಇಷ್ಟ. ನೆಕ್ಸ್ಟು ವೀಡಿಯೋಸ್ಗಳನ್ನು ಆ ಥರ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನನ್ನ ವೀಡಿಯೋಸ್ಗಳು ನಿಮಗೆ ಇಷ್ಟ ಆದರೆ ಸಪೋರ್ಟ್ ಮಾಡಿ. ಜೊತೆಗೆ ಇವತ್ತು ನಾವು ಏನಕ್ಕೆ ಆ ದೇವಸ್ಥಾನಕ್ಕೆ ಹೋಗ್ತಾ ಇರೋದು ಅಂದರೆ ಅಲ್ಲಿ ಫಂಕ್ಷನ್ ಇತ್ತು. ಜೊತೆಗೆ ಇನ್ನೊಂದು ಅಲ್ಲಿ ನೋಡೋಕ್ಕೂ ಕೂಡ ತುಂಬ ಚೆನ್ನಾಗಿದೆ. ಈ ಬೆಟ್ಟ, ಮರ, ಗಿಡ ಅವೆಲ್ಲ ನೋಡೋದ್ರಿಂದ ತುಂಬ ಖುಷಿಯಾಗುತ್ತೆ. ಹಾಗೆಯೇ ದೇವಸ್ಥಾನಕ್ಕೆ ಹೋಗಿ ನಾವು ಏನೇ ಬೇಡ್ಕೊಂಡ್ರೂ ನೆರವೇರುತ್ತೆ ಅನ್ನೋದು ಒಂದು ನಂಬಿಕೆ ಇರುತ್ತೆ ಅಲ್ವಾ. ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಅದಕ್ಕಂತೂ ಫಸ್ಟು ಪ್ರಿಫರೆನ್ಸ್ ಕೊಡ್ತಾರೆ. ಹಾಗೆಯೇ ನಾವು ಕೂಡ ಹೋಗುವಾಗ ಪ್ರತಿಯೊಂದು ಹಸಿರು ಗಿಡಗಳನ್ನ ನೋಡಿದಾಗ ನಮ್ಮ ಮನಸ್ಸು ಎಷ್ಟು ಖುಷಿಯಾಗುತ್ತೋ ಹಾಗೆಯೇ ದೇವಸ್ಥಾನಕ್ಕೆ ಹೋಗಿ ಬರುವಾಗೂ ಕೂಡ ಅಷ್ಟೇ ಖುಷಿಯಾಗುತ್ತೆ. ಹಾಗೆಯೇ ಇನ್ನೊಂದೇನು ಅಂತಂದರೆ ನಾವು ಏನು ಬೇಡ್ಕೋತೀವಿ ಅದು ನೆರವೇರುತ್ತೆ ಅನ್ನೋ ನಂಬಿಕೆ ಮೇಲೆ ನಾವು ಜೀವನ ಮಾಡ್ತೀವಿ. ಹಾಗೆಯೇ ಅದು ಒಂದಲ್ಲ ಒಂದು ಸರಿ ನಮ್ಮ ಮನಸ್ಸು ಪ್ಯೂರಿಟಿ ಅನ್ನೋದಿದ್ದರೆ ಖಂಡಿತ ಅದು ನೆರವೇರುತ್ತೆ. ಯಾರಿಗೂ ನಮಗೆ ಒಳ್ಳೇದು ಮಾಡೋಕ್ಕಾಗಿಲ್ಲ ಅಂದ್ರೂ ಪರವಾಗಿಲ್ಲ, ಕೆಟ್ಟದನ್ನ ಬಯಸಬಾರ್ದು. ಆ ಥರ ಮನಸ್ಸನ್ನ ಇಟ್ಕೊಂಡು ನಾನು ಮುಂದೆ ಹೋಗ್ತಾ ಇರ್ತೀನಿ. ಅದಕ್ಕೆ ನನ್ನ ವಿಷಯದಲ್ಲಿ ಕೆಲವೊಂದಂತೂ ನಿಜ ಆಗೈತೆ. ನೀವು ನಾನು ಒಂದೇ ಹೇಳೋದು, ಯಾರನ್ನು ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ಬಟ್ ದೇವ್ರನ್ನ ನಂಬಿದ್ರೆ ಖಂಡಿತ 100% ನಮಗೆ ರಿಸಲ್ಟ್ ಅನ್ನೋದು ಸಿಗುತ್ತೆ. ಹೀಗೆ ನಮ್ಮ ಮುಂದಿನ ಜರ್ನಿ ಸಾಗ್ತಾಯಿದೆ. ನನ್ನ ಪಾಪುಗೆ ಯಾವಾಗಲೂ ಹೊರ್ಗಡೆ ಏನಾದರೂ ಹೋಗೋದಂದರೆ ತುಂಬ ಇಷ್ಟ ಆಗುತ್ತೆ. ಯಾಕಂದರೆ ಅವಳು ಹೊರ್ಗಡೆ ಹೋದಾಗ ಫುಲ್ಲು ಲವಲವಿಕೆಯಿಂದ ಇರ್ತಾಳೆ. ಯಾಕಂದರೆ ಮನೇಲಿ ನಾನು ಮತ್ತು ಹಸ್ಬೆಂಡು ಪಾಪು ಅಷ್ಟೇ ಇರ್ತೀವಿ ಅಲ್ವಾ. ಸೊ ಅವಳಿಗೆ ಹೊರ್ಗಡೆ ಕರ್ಕೊಂಡೋದ್ರೆ ತುಂಬ ಅಂದರೆ ತುಂಬ ಖುಷಿಯಾಗುತ್ತೆ.
ಮಧ್ಯಕ್ಕೆ ಬಂದ್ಬಿಟ್ಟವಂತ. ನಾವು ಹೋಗಬೇಕಾದ್ರೆ ಈ ದೇವಸ್ಥಾನ ಕೂಡ ಕಾಣ್ತು. ಹಾಗೆಯೇ ಅಲ್ಲಿಗೂ ಕೂಡ ನಮಸ್ಕಾರ ಮಾಡಿಕೊಂಡು ನೆಕ್ಸ್ಟು ನಮ್ಮ ಜರ್ನಿ ಮತ್ತೆ ಸ್ಟಾರ್ಟ್ ಆಯಿತು. ಆವಾಗ ಹೋಗ್ತಿರ್ಬೇಕಾದ್ರೆ ಈ ಥರ ನಮಗೆ ಸ್ವಿಮ್ಮಿಂಗ್ ಪೂಲ್ಗಳು, ಹಳ್ಳ ಕೊಳ್ಳಗಳು ಎಲ್ಲ ಕೂಡ ಕಾಣಿಸ್ತಾ ಇತ್ತು. ಆವಾಗ ಒಂದು ನೆನಪಿಗೆ ಬಂದಿದ್ದೊಂದೇ, ಯಾಕಂದರೆ ಈ ರೋಡು ಯಾವ ಥರ ಇದೆ ಅಂದರೆ ನಮ್ಮ ಮನುಷ್ಯನ ಜೀವನಕ್ಕೆ ಹೋಲಿಕೆ ಆಗುತ್ತೆ. ಯಾಕಂದರೆ ನಮ್ಮ ಮನುಷ್ಯ ಅಂತ ಮೇಲೆ ಅವರಿಗೆ ಏಳು ಬೀಳುಗಳು ಅನ್ನೋದು ಜೀವನದಲ್ಲಿ ಇರುತ್ತೆ. ಬಟ್ ನಾವೇನು ಅಂದರೆ ಎಲ್ಲನೂ ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕು ಅನ್ನೋ ಥರ ನಾವು ಕೆಲವೊಂದನ್ನು ನಮಗೆ ಹೋಲಿಕೆ ಮಾಡಿಕೊಂಡ್ರೆ ಅದು ಸೇಮ್ ಈ ರೋಡಿನ ಥರನೇ ಇರುತ್ತೆ ಅಂತ ಕೆಲವೊಂದು ಟೈಮಲ್ಲಿ ನಗು ಬಂದ್ರೂ ಅದೇ ಸತ್ಯ ಅಲ್ವಾ. ಹಾಗೆಯೇ ಹಂಗಂದ್ಕೊಂಡು ಮುಂದೆ ಹೋಗ್ತಾ ಇರಬೇಕಾದ್ರೆ ಎಲ್ಲೇ ನೋಡಿದ್ರು ಈ ಬಾಳೆ ತೋಟಗಳು ಕಾಣಿಸ್ತಾ ಇದ್ವು. ಹಾಗೆಯೇ ಆ ಬಾಳೆ ತೋಟಗಳನ್ನ ನೋಡಿದ್ರೆ ನನಗೆ ನಮ್ಮನೆ ಥರ ಫೀಲ್ ಆಗುತ್ತೆ. ಯಾಕೆಂದರೆ ನಮ್ಮನೇಲೂ ಕೂಡ ಬಾಳೆ ತೋಟ ಇರೋದ್ರಿಂದ ತುಂಬ ದೂರದಲ್ಲಿ ಅಬ್ಸರ್ವ್ ಮಾಡಿದ್ರೆ ಈ ಆಕಾಶ ಮತ್ತು ಭೂಮಿ ಎರಡು ಕೂಡ ಒಂದಾಗಿರೋ ಥರ ಕಾಣಿಸುತ್ತೆ. ಆ ನೀಲಿ ಆಕಾಶ ಹಾಗೆ ಬಿಳಿ ಮೋಡಗಳು ಚಲಿಸ್ತಾ ಇರೋದು ನೋಡಿದ್ರೆ ಏನೋ ಒಂಥರ ಖುಷಿ. ನಾವು ಮೊದಲು ಚಿಕ್ಕವರ ಇದ್ದಾಗ ನಾವು ಅಂದ್ಕೊಳ್ತಿದ್ವಿ ಮೋಡಗಳು ನಮ್ಮ ಹಿಂದೆ ಬರುತ್ತೆ ಅಂತ. ಸೊ ಮೋಡಗಳು ನಮ್ಮ ಹಿಂದೆ ಬರಲ್ಲ, ಅವ್ರ ಪಾಡ್ಗವ್ರು ಚಲಿಸ್ತಾ ಇರ್ತಾರೆ ಅಂತ. ಯಾಕಂದರೆ ನಮ್ಗೆ ಈಗ ಗೊತ್ತಾಗಿರೋದು, ನಾವು ಮುಂಚೆ ಹಾಗೆ ಅಂದ್ಕೊಳ್ತಾ ಇದ್ದೆ ನಾನು. ಎಸ್ಪೆಷಲಿ ನಾವು ಬೆಟ್ಟ ಹತ್ರ ಬಂದ್ವಿ ಅಂದರೆ ಈ ಹೆಂಗಿರುತ್ತೆ ಅಂದರೆ ಸುತ್ತುಗಳ ಥರ ಇರುತ್ತೆ. ಆ ಸುತ್ತುಗಳಲ್ಲಿ ಹೋಗುವಾಗ ಮಾತ್ರ ತುಂಬ ಅಪ್ಪಿರುತ್ತೆ. ಅದೇ ಅದು ಹೆಂಗೆ ಹೋಗುತ್ತೆ ಅಂತಂದರೆ ತುಂಬ ಚೆನ್ನಾಗಿರುತ್ತೆ ಜರ್ನಿ ಅನ್ನೋದು ಬಿಟ್ಟರೆ ಅಲ್ಲಿ ಸೇಫಾಗಿ ನಾವು ಗಾಡಿಗಳನ್ನ ಓಡಿಸ್ಬೇಕು. ಅಲ್ಲಿ ಮಧ್ಯೆ ಕೆಂಪು ಬೋರ್ಡ್ ಹಾಕಿದ್ದಾರೆ, ನಿಧಾನವಾಗಿ ಚಲಿಸಿ, ಇಲ್ಲಿ ತಿರುವು ಇದೆ ಅಂತ ಹಾಕಿರ್ತಾರೆ. ಅಂಥ ಟೈಮ್ನಲ್ಲಿ ಮಾತ್ರ ನೋಡಿಕೊಂಡು ಗಾಡಿಗಳನ್ನ ಓಡಿಸಿ. ದಯವಿಟ್ಟು ಯಾರೂ ಅಷ್ಟೇ ಇಂಥ ಪ್ಲೇಸ್ಗಳಲ್ಲಿ ಹೋಗುವುದಕ್ಕೆ ಟ್ರೈ ಮಾಡಿ. ಯಾಕೆಂದರೆ ನಾವು ಅರ್ಜೆಂಟಲ್ಲಿ ಎಲ್ಲಿಗೂ ಹೋಗಬೇಕಾಗಿಲ್ಲ ಅಲ್ವಾ, 10 ನಿಮಿಷ ಆದರೂ ಲೇಟ್ ಆಗುತ್ತೆ ಅಷ್ಟೇ. ಹಂಗೆ ನಾವು ದೇವಸ್ಥಾನದ ಹತ್ರ ಬಂದೇ ಬಿಟ್ವಿ. ಆದರೆ ಒಂದೇನು ಅಂದರೆ ಇದು ಸ್ವಲ್ಪ ರೋಡು ತುಂಬ ಅಂದರೆ ತುಂಬ ಚಿಕ್ಕದಿಲ್ಲ, ಪರವಾಗಿಲ್ಲ. ಬಟ್ ಏನಂದರೆ ಒಂದೇ ಸೈಡಿಂದ ಹೋಗಿ, ಯಾವತ್ತೂ ಅಷ್ಟೇ ತಿರುವು ಬಂದಾಗ ನೋಡಿಕೊಂಡು ಆ ಥರ ಹೋಗಿ. ಎಲ್ಲರಿಗೂ ಅದೊಂದೇ ರಿಕ್ವೆಸ್ಟು. ಯಾಕಂದರೆ ತುಂಬ ಅಪಾಯಗಳಿರೋ ಜಾಗನೇ ಅದೇ ಥರ. ಯಾಕಂದರೆ ಅಲ್ಲೂ ಕೂಡ ಬೋರ್ಡ್ಗಳನ್ನ ಹಾಕಿರೋದ್ರಿಂದ ಸೊ ಕೆಲವೊಬ್ಬರು ನೋಡ್ತಾರೆ, ಕೆಲವೊಬ್ಬರು ನೋಡಲ್ಲ. ಆ ಥರನೂ ಕೂಡ ಸಿಚುವೇಶನ್ಗಳು ಬಂದಿದೆ. ಅದಕ್ಕೇ ಯಾರು ಅಷ್ಟೇ ತಿರುವುಗಳಲ್ಲಿ ಹೋಗಬೇಕು ಅಂದರೆ ನೀವೆಷ್ಟು ಚೆನ್ನಾಗಿ ಹೋಗ್ತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಹಂಗೆ ಆಪೋಸಿಟ್ ಬರೋರು ಕೂಡ ರೆಸ್ಪಾನ್ಸ್ ನಿಮಗೆ ಮಾಡ್ತಾರೆ.
ಏನ್ರಿ ಹಾಂ ಹಾಂ ಅಂತೂ ಇಂತೂ ನಾವು ದೇವಸ್ಥಾನದ ಬಳಿ ಬಂದೇ ಬಿಟ್ವಿ. ಇದು ಎಂಟ್ರೆನ್ಸು. ಅಲ್ಲಿ ಕೆಳಗಡೆ ಧೂಪ ಎಲ್ಲ ಮಾರ್ತಾ ಇರ್ತಾರೆ. ಧೂಪ ಎಲ್ಲ ಹಾಕ್ಬಿಟ್ಟು ನೆಕ್ಸ್ಟು ಇಲ್ಲಿ ಪಾದ ಮತ್ತು ಅರ್ಶಿನ ಕುಂಕುಮ ಕೂಡ ಇಟ್ಟಿರ್ತಾರೆ. ಅಲ್ಲಿಗೆ ನಮಸ್ಕಾರ ಮಾಡಿಕೊಂಡು ನೆಕ್ಸ್ಟು ಅಲ್ಲೇ ಕೆಲವೊಬ್ಬರು ಹಣೆಗೆ ವಿಭೂತಿ ಮತ್ತು ಗಂಧನ ಹಚ್ತಾ ಇರ್ತಾರೆ. ಸೊ ಅವ್ರ ಹತ್ರ ಹಾಕ್ಸ್ಕೊಂಡು ನಾವು ಮೆಟ್ಲತ್ಕೊಂಡು ಮೇಲ್ಗಡೆ ಹೋದ್ವಿ ದರ್ಶನಕ್ಕೆ ನಿಂತ್ಕೊಳ್ಳೋಣ ಅಂತ ಹೇಳಿ. ಆದರೆ ಇವತ್ತು ಸ್ವಲ್ಪ ಭಾನುವಾರ ಆಗಿರೋದ್ರಿಂದ ತುಂಬ ರಶ್ ಇತ್ತು. ಅಂದರೆ ತುಂಬ ರಶ್ ಇತ್ತು. ಜೊತೆಗೆ ಬಿಸಿಲು ಕೂಡ ಇರೋದ್ರಿಂದ ಅಲ್ಲಲ್ಲಿ ಜನಗಳೆಲ್ಲ ತುಂಬ ಜಾಸ್ತಿನೇ ಇರ್ತಾರೆ. ಯಾಕಂದರೆ ಸಂಡೇ ಅಂದರೆ ಗೊತ್ತಲ್ವಾ ಹೇಗಿರುತ್ತೆ ದೇವಸ್ಥಾನಗಳಲ್ಲಿ ಅಂತ. ಇಲ್ಲಿ ನೋಡಿ ಎಷ್ಟು ಕಿವಿದೆ ಅಂತ. ಆದ್ರೂ ಕೂಡ ಒಂದು ಸೈಡಲ್ಲಿ ನಾವು ನಿಂತ್ಕೊಂಡ್ವಿ. ಅಂದರೆ ಬೇಗ ಕೂಡ ದರ್ಶನ ಎಲ್ಲ ಆಯಿತು. ಚಿಕ್ಕದೇವಮ್ಮನ ಬೆಟ್ಟದಲ್ಲಿ ನಾವು ಕಾಣಬಹುದಾದ ನಾನು ಕೇಳಿರೋ ಥರ ಚಿಕ್ಕದೇವಮ್ಮನಿಗೆ ಏನಾದರೂ ಹರಕೆಗಳನ್ನ ಮಾಡಿಕೊಂಡ್ರೆ ಅದು ಖಂಡಿತ ನೆರವೇರುತ್ತೆ ಅಂತ ತುಂಬ ಜನದ್ದು ಬಾಯಲ್ಲೇ ಕೇಳಿದ್ದೀನಿ. ಸೊ ಹಾಗಾಗಿ ನೋಡೋಣ ತಾಯಿ ನಮ್ಮ ಮೇಲೂ ಕರುಣೆ ತೋರಿಸ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಆ ಥರ ಏನಾದರೂ ಕರುಣೆ ತೋರಿಸಿ ನಮ್ಮ ಇಷ್ಟಾರ್ಥಗಳು ಈಡೇರದೆ ಖಂಡಿತ ವಿಡಿಯೋ ಮಾಡಿ ಹಾಕ್ತೀನಿ. ಯಾಕೆಂದರೆ 3 ವರ್ಷದಿಂದ ಬಂದಾಗ ನಾನು ಅಂಥದ್ದೇನು ಕೇಳ್ಕೊಂಡಿರಲಿಲ್ಲ. ಈ ಸರಿ ಮಾತ್ರ ಕೇಳ್ಕೊಂಡು ಹೋಗ್ತೀನಿ. ಯಾಕೆಂದರೆ ನಾನು ಯಾವತ್ತೂ ಕಷ್ಟ ಕೊಡಬೇಡ ಅಂತ ಭಗವಂತನ ಹತ್ರ ಕೇಳ್ಕೊಂಡಿಲ್ಲ. ಯಾಕೆಂದರೆ ಕಷ್ಟಗಳನ್ನು ಎದುರಿಸಿ ನಿಲ್ಲೋ ಥರ ಮಾಡೋ ಭಗವಂತ. ಹಾಗೆಯೇ ಎಷ್ಟೇ ಕಷ್ಟಗಳು ಬಂದರೂ ನಾವು ಯಾರ ಹತ್ರ ಹೇಳ್ಕೊತೀವೋ ಗೊತ್ತಿಲ್ಲ, ಬಟ್ ದೇವ್ರ ಹತ್ರ ನಾವು ಹೇಳ್ಕೊತೀವಿ. ದೇವರೇ ಕಾಪಾಡೋ ಭಗವಂತ ಅಂತ ಕೇಳ್ಕೊತೀವಿ. ಆವಾಗ ನಮ್ಮ ತಾಳ್ಮೆನ ದೇವರು ಪರೀಕ್ಷೆ ಮಾಡ್ಬೋದು ಹೊರ್ತು ಯಾವತ್ತೂ ಇಲ್ಲ ಅನ್ನೋ ಮಾತಿಲ್ಲ. ಯಾಕೆಂದರೆ ಅವ್ರಿಗೆ ಕೊಡೋದಷ್ಟೇ ಗೊತ್ತಿರುತ್ತೆ ಅನ್ನೋ ನಂಬಿಕೆ ನಮಗೆ ಕೊಡೋದು ಸ್ವಲ್ಪ ಲೇಟ್ ಆಗ್ಬೋದು. ಹಾಗೆಯೇ ನಾವು ಕೂಡ ತಾಳ್ಮೆಯಿಂದ ಕೇಳಿ ಪಡ್ಕೋಬೇಕು. ಇನ್ನೊಂದು ನಾವು ಒಂದೊಂದು ಸರಿ ಎಸ್ಪೆಷಲಿ ನಾನು ಅಂದ್ಕೊಳ್ತೀನಿ, ಅಯ್ಯೋ ನಾನು ಎಷ್ಟೇ ನಂಬ್ಕೊಂಡ್ರೂ ಕೊಟ್ಟಿಲ್ಲ ಅಂತಲೂ ಕೂಡ ಕೆಲವೊಂದು ಸರಿ ನನಗೆ ಫೀಲ್ ಆಗಿದೆ. ಆವಾಗ ನಾವು ಅಂದ್ಕೋತೀವಿ ಕರ್ಮ ಅನ್ನೋದು ಒಂದಿರುತ್ತೆ ಅಲ್ವಾ, ನಮ್ಗೆ ಗೊತ್ತಿಲ್ಲದೇನೋ ಯಾವ್ದಾದ್ರು ಕರ್ಮಗಳನ್ನ ಮಾಡಿದಾಗ ಆವಾಗ ನಮಗೆ ಕೊಡೋದು ಲೇಟ್ ಆಗುತ್ತೆ ಹೊರತು ಆ ಕರ್ಮಗಳು ಯಾವಾಗ ಕಳೆದಾಗ ಖಂಡಿತ ನಮಗೆ ದೊರಕುತ್ತೆ ಅನ್ನೋದು ನನ್ನ ನಂಬಿಕೆ. ಇನ್ನೊಂದು ನನಗೂ ಕೂಡ ಎಕ್ಸ್ಪೀರಿಯೆನ್ಸ್ ಆಗಿದೆ. ಅದಕ್ಕೋಸ್ಕರನೇ ಜಾಸ್ತಿ ನಾನು ದೇವಸ್ಥಾನಗಳಿಗೆ ಹೋಗೋದು. ದೇವಸ್ಥಾನದಲ್ಲೇ ನಾನು ಏನೇ ಕಷ್ಟಗಳಿದ್ರೂ ಬೇಡ್ಕೊಳ್ಳೋದು ಒಂದೇ, ಭಗವಂತ ನನಗೆ ಏನೇ ಆಗಿದೆ ಅದೆಲ್ಲ ನಿನ್ನಿಂದನೇ ಆಗಿರೋದು ಭಗವಂತ. ಸೊ ಅದನ್ನು ನೀನೇ ಸರಿ ಮಾಡಿಕೊಡ್ಬೇಕು ಅಂತ. ಇಷ್ಟೇ. ಅದು ಬಿಟ್ಟರೆ ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡು ಅಂತ. ಯಾಕಂದರೆ ನಮ್ಗೆ ಆಯಸ್ಸು ಆರೋಗ್ಯ ಹೊಂದಿದ್ರೆ ನಾವೆಲ್ಲೇ ಹೋದ್ರೂ ದುಡ್ಕೊಂಡು ತಿಂತೀವಿ. ಹಾಗೆಯೇ ನಮ್ಮ ಬೆನ್ನೆಲುಬಾಗಿ ಭಗವಂತ ಇದ್ದಾನೆ ಅನ್ನೋ ನಂಬಿಕೆ. ನಾನು ಯಾರೇ ಮೋಸ ಮಾಡಲಿ ಏನೇ ಮಾಡಲಿ ಒಂದೇ ಮಾತು ಹೇಳೋದು ಏನಂತ, ಭಗವಂತ ಇದ್ದಾನೆ ನೋಡ್ಕೋತಾನೆ ಅಂತ. ಅದೆಷ್ಟರ ಮಟ್ಟಿಗೆ ನಿಜ ಅಂತ ನನ್ನ ಎಕ್ಸ್ಪೀರಿಯೆನ್ಸಲ್ಲಿ ಕೆಲವೊಂದಂತೂ ನಿಜ ಆಗಿದೆ. ಆವಾಗ ನಾನು ಅನ್ಕೋತೀನಿ ಹೌದು ಭಗವಂತ ಇದ್ದಾನೆ. ಯಾಕಂದರೆ ಇವಾಗ ಅವ್ರು ಆ ಥರ ಮಾಡಿದ್ರು ಅಲ್ವ ನಮಗೆ, ಅವ್ರಿಗೆ ನಾವು ಶಾಪ ನಾವು ಹಾಕ್ತೀವಿ ಅನ್ನೋದಕ್ಕಿಂತ ಹೆಚ್ಚಾಗಿ ಭಗವಂತನೇ ಕೊಡ್ತಾನಲ್ಲ, ಅದ್ರ ಪೆಟ್ಟನ್ನು ಅವರು ಸಹಿಸ್ಕೊಳಕ್ಕಾಗಲ್ಲ. ಈ ಥರ ಥಿಂಕ್ ಮಾಡಿ ಎಲ್ಲರಿಗೂ ನಾನು ಕೇಳೋದು ಒಂದೇ, ಭಗವಂತನ ಮೇಲೆ ಭಾರ ಹಾಕಿ. ಎಲ್ಲರೂ ನಮ್ಮಮ್ಮನೂ ಕೂಡ ನನಗೆ ಅದೇ ಹೇಳ್ಕೊಟ್ಟಿರೋದು. ನಾನು ಎಷ್ಟೋ ಸರಿ ನಾನು ಅದೇ ಥರ ಮಾಡೋದು. ಸೊ ಮುಂದೇನೂ ಅದೇ ಥರ ಮಾಡೋದು. ನನಗೆ ಏನೇ ಆಗಲಿ ಏನೇ ಇದು ಮಾಡಿದ್ರೂ ಭಗವಂತ ಇದೇ ನನ್ನ ಬಾಯಲ್ಲಿ ಬರೋದು. ಲಾಸ್ಟಲ್ಲಿ ಅಲ್ಲೇ ಸಿಗುವಂಥ ಪ್ರಸಾದನ ತಗೊಂಡು ಇವತ್ತಿನ ಬ್ಲಾಗ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು.